ಸಿಗುತ್ತೆ ಬೇಕಂದ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಆರ್ ನಗರ್ ಬಂದಿದ್ವಿ ಅಮ್ಮ ಮನೆಗೆ. ಸೊ ಇಲ್ಲಿ ಪ್ರತಿ ವರ್ಷ ಅಣ್ಣಮ್ಮನ ಕೂರಿಸ್ತಾರೆ. ಅಂದರೆ ಥೀಮ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ. ಲಾಸ್ಟ್ ಟೈಮ್ ಫುಲ್ ಕಂಪ್ಲೀಟ್ ಫ್ರೂಟ್ಸಲ್ಲಿ ಮಾಡಿದರು. ಈ ಸತಿ ಫುಲ್ ಲೈಟಿಂಗ್ಸು ಮತ್ತು ಫ್ಲವರ್ಸಲ್ಲಿ ಮಾಡಿದ್ದಾರೆ. ಸೊ ನಾವು ಬಂದಿದ್ವಿ. ಇವತ್ತು ಸೆಕೆಂಡ್ ಡೇ. ಸೊ ಇನ್ನು ನೆಕ್ಸ್ಟ್ ಡೇ ಕೂಡ ಇರುತ್ತೆ. ಎಲ್ಲರೂ ವಿಸಿಟ್ ಮಾಡ್ಬೋದು. ನೋಡಿ ಹೀಗಿದೆ ಡೆಕೋರೇಷನ್ ಫುಲ್ಲು. ಆ್ಯಂಡ್ ಆಲ್ಸೋ ಪ್ರತಿದಿನ ಊಟ ಹಾಕ್ತಾರೆ. ಅನ್ನದಾನ ಇದ್ದೇ ಇರುತ್ತೆ. ಪ್ರತಿದಿನ 3 days ಕೂರಿಸ್ತಾರೆ. 3 days ಕೂಡ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಸತಿ ಕಂಪ್ಲೀಟ್ ಸ್ಟ್ರೀಟ್ ಶಾಪಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಲಾಸ್ಟ್ ಇಯರ್ ಇದಕ್ಕೆಲ್ಲ ಲೋ ಇರಲಿಲ್ಲ, ಅಂದರೆ ಯಾರೂ ಇಟ್ಟಿರಲಿಲ್ಲ. ಈ ಸತಿ ಫುಲ್ ಕಂಪ್ಲೀಟ್ ಒಂದು ಜಾತ್ರೆ ಹೆಂಗೆ ಅನಿಸುತ್ತೆ ಸೇಮ್ ಅದೇ ಥರನೇ ಇದೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ಕೃಷ್ಣ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಾವತ್ತು ತುಂಬ ಫೋಟೋಸ್ ತೊಗೊಂಡ್ವಿ. ಇಲ್ಲಿ ಒಂಥರ ಆ ಹಿಂದೆ ಬ್ಯಾಕ್ಗ್ರೌಂಡ್ ಕೃಷ್ಣನೂ ಸೂಪರಾಗಿದೆ. ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು. ಹಾಗೆ ನಾನು ಶಾಪಿಂಗ್ ಮಾಡಿ 2 ಪರ್ಸ್ ತೊಗೊಂಡೆ. ಆ್ಯಂಡ್ ಇನ್ನು ಆವಾಗಷ್ಟೇ ಎಲ್ಲ ಸ್ಟ್ರೀಟ್ಸಲ್ಲಿ ಹಾಕೊತಾ ಇದ್ರು ಅಂಗಡಿಗಳನ್ನ. ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ, ಯಾಕಂದರೆ ಕ್ರೌಡ್ ಆಗಿಬಿಟ್ರೆ ನನ್ನ ಪಾಪನ ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ನಾನು ಹೋಗಿದ್ದು ಅರೌಂಡ್ 4:30 ಅನಿಸುತ್ತೆ. ಒಂದು 5:30, 6ಗೆಲ್ಲ ಫುಲ್ಲು ಸಿಕ್ಕಾಬಟ್ಟೆ ಕ್ರೌಡ್ ಆಗಿಬಿಡ್ತಾರೆ. ಆ್ಯಂಡ್ ಆಲ್ಸೋ ಅನ್ನದಾನ ಬೇರೆ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಅಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ. ಸೊ ಸ್ವಲ್ಪ ಬೇಗ ಹೋಗ್ಬಿಟ್ಟು ಬಂದ್ಬಿಟ್ವಿ. ಇಲ್ಲಿ ಪಾಪು ಅಂತೂ ಲವ್ಯಾನ್ಶೋ ಅದೇ ಬೇಕು. ಮನೆಗೆ ಅಂದರೆ ಹೋಗೋಕ್ಕೆ ರೆಡಿ ಇಲ್ಲ. ಅವನು ಕೊಡಿಸೋ ತನಕ ನಿಂತ್ಕೊಂಡ್ಬಿಟ್ಟಿದ್ದಾನೆ ನಾನು ಬರಲ್ಲ ಅಂತ. ಆಮೇಲೆ ಅವರಪ್ಪ ಅದು ಕೊಡಿಸಿದ್ರು. ಆ್ಯಂಡ್ ಆಲ್ಸೋ ನಾನು ಮೆಹಂದಿ ಹಾಕ್ಕೊಂಡೆ. ಅಂದರೆ ಈ ಥರ ಮೆಹಂದಿ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾದರೂ ಜಾತ್ರೆ, ಊರಬ್ಬ ಆ ಥರ ಎಲ್ಲ ಆದರೆ ತೊಗೊಂಬಂದು ಇಡ್ತಾಯಿದ್ರು. ಸೊ ಆವಾಗ ಹಾಕ್ಕೊಂಡಿದ್ದು ನೆನಪು. ಅದು ನೋಡಿದ ತಕ್ಷಣ ತುಂಬ ಹಾಕ್ಕೊಬೇಕು ಅಂತ ಅನಿಸ್ತು. ಸೊ ಹೋಗಿ ನಾನು ಕೂಡ ಹಾಕ್ಸ್ಕೊಂಡು ಟ್ರೈ ಮಾಡಿದೆ. ಬಟ್ ಏನಂದರೆ ತುಂಬ ದಿನ ಇರಲ್ಲ ನಾರ್ಮಲ್ ಮೆಹಂದಿ ಥರ. ನೀವು ಯಾರಾದರೂ ಈ ಥರ ಹಾಕ್ಸ್ಕೊಂಡಿದ್ರೆ, ನಿಮಗೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಹೇಗಿತ್ತು ನನ್ನ ಮೆಹಂದಿ ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಫೋಟೋ ಇದೆ ಯಾವುದಾದ್ರು ನೋಡು. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಂಗೆ ಟಾಟಾ ಹಾಕ್ಸ್ಕೊಬಿಡ್ತಾರೆ. ಸುಮ್ಮನೆ ಮೆಹಂದಿ ಹಾಕ್ಸ್ಕೊಳ್ಳೋದೇ ತಪ್ಪುತ್ತೆ. ಇವಾಗ ಇವ್ನ ಎತ್ಕೊಳ್ಳೋದು ಯಾರು?
ನಾವು ಏನು ಜಾಸ್ತಿ ಶಾಪಿಂಗ್ ಎಲ್ಲ ಮಾಡೋಕ್ಕೋಗಿಲ್ಲ, ಪಾಪುನ ಹಿಡ್ಕೊಂಡು. ಅಲ್ಲಿ ಟ್ರಾಫಿಕ್ ಬೇರೆ ಸಿಕ್ಕಾಬಟ್ಟೆ ಆಗೋಯ್ತು. ಅಂದರೆ ಮೇಯ್ನ್ ರೋಡ್ ಇರೋದ್ರಿಂದ ಗಾಡಿಗಳು ಟೂ ಸೈಡ್ಸು ಬರ್ತಾನೆ ಇರುತ್ತೆ. ಸೊ ಸ್ವಲ್ಪ ಕಷ್ಟನೇ ಅಲ್ಲಿ ಶಾಪಿಂಗ್ ಮಾಡೋದು. ಸೊ ಅದಕ್ಕೆ ನಾವೇನು ಇಳಿಯೋಕ್ಕೆಲ್ಲ ಹೋಗಿಲ್ಲ. ಹಾಗೆ ಸುಮ್ಮನೆ ಲೈಟಿಂಗ್ಸು ಮತ್ತು ಎಷ್ಟು ಶಾಪ್ಸ್ಗಳಿದ್ದಾವೆ ಅಂತ ನೋಡ್ಕೊಂಡು ಬಂದ್ವಿ ಅಷ್ಟೇ. ಸೊ ಲೈಟಿಂಗ್ಸ್ ಮಾತ್ರ ಸೂಪರಾಗಿತ್ತು. ಇನ್ನೊಂದು ಸ್ವಲ್ಪ ಕತ್ಲಾಗಿದ್ದಿದ್ರೆ ಇನ್ನು ಲೈಟಿಂಗ್ ಸೂಪರಾಗಿರ್ತಾಯಿತ್ತು. ಚೆನ್ನಾಗಿ ಅನ್ಸೋದು ಲೈಟಿಂಗ್ಸು. ಆ್ಯಕ್ಚುಲಿ ತುಂಬ ಸೂಪರಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಸತಿ ಎವ್ರಿ ಇಯರಿಗಿಂತ. ಬಿಕಾಸ್ ಈ ಸ್ಟ್ರೀಟ್ ಶಾಪಿಂಗ್ಸ್ ಅದು ಇದು ಎಲ್ಲ ನೋಡಿ ಖುಷಿ ಆಯಿತು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್, ಯು ಆಲ್, ಲವ್ ಯು.